ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ನ್ಯಾಚುರಲ್ ಶಬರಿ ಜೀವ. ಅವತ್ತು ನೀವು ನೋಡಿದಂಗೆ ಪಿ ಟಿ ಅವರ ಶಿಕ್ಷಕರನ್ನು ತೋರಿಸಿದ್ದೀನಿ, ಹಾಗೆ ಶಿಕ್ಷಕರುಗಳನ್ನು ವೈಯಕ್ತಿಕವಾಗಿ ಪರಿಚಯ ಮಾಡ್ಕೊಂಡಿದ್ದೀನಿ. ಇವತ್ತು LIC ಏಜೆಂಟ್ ಅಲ್ಲಿ ಅವರನ್ನು ಒಬ್ಬರನ್ನ ಇಂಟರ್ವ್ಯೂ ಮಾಡೋಣ ಅಂತ ಬಂದಿದ್ದೀನಿ. ಅವ್ರ ಸಂದರ್ಶನ ಯಾವ ರೀತಿ ಇರುತ್ತೆ ಏನು ಅಂತೇಳಿ ಅವ್ರ ಬಾಯಲ್ಲಿ ತಿಳ್ಕೊಳ್ಳೋಣ. ಶ್ರೀಮನ್ ಚಂದ್ರು ಅಂತೇಳಿ. ಸರ್ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ನಾವೀಗ ನೋಡ್ತಾ ಇರೋವೆ ಪ್ರತಿಯೊಂದರಲ್ಲೂ ಕೂಡ ನಾವು ಮುಂದೆ ಹೇಗಾಗ್ತೀವಿ, ಮುಂದೆ ಹೇಗೆ ಬೆಳಿತೀವಿ, ನಾಳೆ ದಿನ ನಮಗೆ ಹಣಕಾಸು ಯಾವ ರೀತಿ ಬೇಕು, ಇದನ್ನೆಲ್ಲವೂ ಕೂಡ ನಮಗೆ ತಿಳಿಸ್ಕೊಡೋರು ಅಂದರೆ LIC ಮತ್ತು ಬ್ಯಾಂಕ್ ಅವರು. ಬ್ಯಾಂಕ್ ಅವ್ರನ್ನ ಖಂಡಿತ ನಾನು ನಿಮಗೆ ಒಂದು ದಿನ ಸಂದರ್ಶನದ ಮೂಲಕ ಯಾರಾದರೂ ಮ್ಯಾನೇಜರ್ ಸಿಕ್ಕಿದಾಗ ಖಂಡಿತ ಸಂದರ್ಶನ ಮಾಡ್ತೀನಿ. ಈ ದಿನ ನಮಗೆ LIC ಏಜೆಂಟ್ ಆದಂಥ ಕ್ಲಬ್ ಮೆಂಬರ್, LICಲಿ ಕ್ಲಬ್ ಮೆಂಬರ್ ಆಗಿದ್ದಾರೆ, ಅವರನ್ನು ಸಂದರ್ಶನಕ್ಕೆ ಕರೆದಾಗ ಅವರು ತುಂಬ ಹೃದಯದಿಂದ ಒಪ್ಕೊಂಡಿದ್ದಾರೆ. ಸರ್ ನಮಸ್ಕಾರ. ಯಾವಾಗಿಂದ ಮಾಡ್ತಾ ಇದ್ದೀರಿ ಕೆಲಸ? ಸರ್ ನಾವು 2013ರಲ್ಲಿ ಏಜೆಂಟಾಗಿ ಸ್ವಲ್ಪ ಜನ ಅಲ್ಲಿಂದ ಈಗ ಒಂದು 12 ವರ್ಷ ಸರ್ವಿಸ್ ಮಾಡಿದೆ ಸರ್. LIC ಏಜೆಂಟಾಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಅನೇಕ ಊರುಗಳಲ್ಲಿ ನಾನು ಪಾಲಿಸಿದಾರರನ್ನ ಭೇಟಿ ಮಾಡಿ ಅವರ ಹತ್ರ ಪಾಲಿಸಿಗಳನ್ನ ತಗೊಂಡಿದ್ದೀನಿ. ಅಂದರೆ ಪಾಲಿಸಿದಾರರನ್ನು ನೀವೇ ಹುಡುಕ್ಬೇಕು? ಅವ್ರು ಹುಡುಕ್ಬೇಕು ಸರ್. ಓಕೆ, ಹುಡುಕ್ಬೇಕು. ಅವರು ಕಟ್ಟುವ ಆಸಕ್ತಿ ಇರುತ್ತೆ. ಅಂದರೆ ಒಂದು ಫ್ಯೂಚರ್ಲಿ ಇರಬೇಕು, ಈ ರೀತಿ ಇರಬೇಕು ಅಂತ ಮಕ್ಕಳಿಗಾಗ್ಬೋದು, ಅವ್ರಿಗಾಗ್ಬೋದು, ಅವ್ರ ತಂದೆ ತಾಯಿಗಳಿಗಾಗ್ಬೋದು, ಆ ಒಂದು ಆಸಕ್ತಿನೂ ಹೊಂದಿರ್ತಾರೆ. ಅಂದರೆ ಫ್ಯೂಚರ್ ಹೇಗಿರ್ಬೇಕು, ನಮ್ಮ ಮುಂದಿನ ಫ್ಯೂಚರ್ ಹೇಗಿರ್ಬೇಕು ಅಂತ ಅವರು ಒಂದು ಮನದಾಸೆ ಇಟ್ಕೊಂಡು ಮಾಡಿರ್ತಾರೆ. ಅಂಥವ್ರನ್ನ ನಾವು ಹೋಗಿ ಸಂದರ್ಶನ ಮಾಡಿದಾಗ ನಾವು ಅವರಿಗೆ ನೇರವಾಗಿ ಇಷ್ಟು ಅವ್ರಿಗೆ ಯಾವ ರೀತಿ ಇರುತ್ತೋ ಆ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು ಇಂಥ ಪಾಲಿಸಿನ ನೀವು ಕಟ್ಟಿದ್ರೆ ಇಷ್ಟು ಅಮೌಂಟ್ ಬರುತ್ತೆ, ನಿಮ್ಮ ಫ್ಯೂಚರ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಅವ್ರನ್ನ ಹತ್ರ ನಾವು ಪಾಲಿಸಿನ ತಗೊಂಡ್ಕೊಳ್ಳುವಂಥದ್ದು. ಈಗ ತಮ್ಮ ಹತ್ರ ಎಷ್ಟು ಜನ ಒಂದು ಅಂದಾಜು ಪಾಲಿಸಿಯನ್ನು? ಸುಮಾರು 600 ಜನಕ್ಕೆ ನೀವು ಪಾಲಿಸಿ ಮಾಡಿಸಿದ್ರೆ ಅದು ಲೈಫ್ಗೆ ಒಳ್ಳೇದಾ ಸರ್? ಹೌದು, ಲೈಫ್ಗೆ ತುಂಬ ಒಳ್ಳೆಯದು ಸರ್. ಈಗ ಉಳಿತಾಯದ ಮನೋಭಾವನೆಯನ್ನು ಹುಟ್ಟುಹಾಕುವಂಥದ್ದು LIC. ಅಂದರೆ ನಾವು ಎಷ್ಟು ದುಡಿತೀವೋ ಎಲ್ಲವನ್ನು ನಾವು ಖರ್ಚು ಮಾಡಿಕೊಡ್ತೀವಿ. ಆ ಉಳಿತಾಯದ ಒಂದು ಭಾಗ, ಒಂದು ಎಲ್ಲವನ್ನೂ ಅಲ್ಲ, ಉಳಿತಾಯದ ಒಂದು ಭಾಗವನ್ನು LICಯಲ್ಲಿ ತೊಡಗಿಸಿದಾಗ ಅದು ಮುಂದಿನ ಫ್ಯೂಚರ್ನಲ್ಲಿ ಒಳ್ಳೆಯ ಒಂದು ಅಮೌಂಟ್ ಆಗಿ ಹೊರಬರುತ್ತೆ. ಆ ಟರ್ಮ್ ಎಷ್ಟಿರುತ್ತೆ ಸರ್? ಟರ್ಮ್ ಸರ್, ನಾವು ಟರ್ಮ್ ಕೊಟ್ಟಂಗೆ ಸರ್, ಅಲ್ಲಿ 10 ವರ್ಷದಿಂದ 16 ವರ್ಷ, 21 ವರ್ಷ, 30 ವರ್ಷ, 35 ವರ್ಷ ಇರುತ್ತೆ ಸರ್. ಅದು ವರ್ಷಕ್ಕೂ ಕಟ್ಟಬೇಕು? ಪ್ರತಿ ವರ್ಷ ಕಟ್ಬೇಕು ಸರ್. ನೋಡಿದ್ರಲ್ಲ ಸ್ನೇಹಿತರೆ, ಈಗ ಕೆಲವರಿಗೆ LIC ಅಂದರೆ ಏನು ಅಂತ ಗೊತ್ತಿರಲ್ಲ. ಇವ್ರನ್ನ ಮಧ್ಯ ಮಾತಾಡ್ತಾ ಹೋಗ್ತೀನಿ ಸಂದರ್ಶನದಲ್ಲಿ. LIC ಏನಕ್ಕೆ ಮಾಡಿಸ್ಬೇಕು, ನಮ್ಮ ಜೀವನದಲ್ಲಿ ಮುಂದೆ ಯಾವ ರೀತಿ ಅದು ನಮಗೆ ಉಪಯೋಗ ಆಗುತ್ತೆ, ಇದನ್ನೆಲ್ಲ ಇವರು ತಿಳಿಸ್ತಾ ಹೋಗ್ತಾರೆ. ಸರ್, ನಿಮಗೆ ಸಂದರ್ಶನಕ್ಕೆ ಒಪ್ಕೊಂಡಿದ್ದೀರಾ, ನಮ್ಮ ಚಾನೆಲ್ ಪರವಾಗಿ ತಮಗೆ ಧನ್ಯವಾದಗಳು. ಈಗ ನಾನು ನಿಮಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ, ತಾವು ನೇರವಾಗಿ ಉತ್ತರ ಕೊಡಬೇಕು ಅಂತ ಕೇಳ್ತಾರೆ. ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ಅಪ್ಪ ಅಮ್ಮನ ಹೆಸರು? ನಾವು HD ಕೋಟೆ ತಾಲೂಕು ಮಾದಾಪುರ ಗ್ರಾಮದಲ್ಲಿ ನೆಲೆಸಿದ್ದೀನಿ. ನಮ್ಮ ತಂದೆ ಮಾರಿಯಪ್ಪ, ತಾಯಿ ಶಿವಮ್ಮ. ನಮಗೆ ನಮ್ಮ ತಂದೆ ತಾಯಿಗಳಿಗೆ 4 ಜನ ಮಕ್ಕಳು, ಅದರಲ್ಲಿ 3 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳು. ನಾನು ಮಧ್ಯದವರು. 2 ಹೆಣ್ಮಕ್ಳು ಆದಮೇಲೆ ತಿಳಿಸ್ತವರು. ನೆಕ್ಸ್ಟ್ ನನ್ನ ಇದ್ದೆ, ನನ್ನ ತಂಗಿ ಮತ್ತು ನನ್ನ ತಮ್ಮ ಇದ್ದಾರೆ. ನಾವು ಒಂದು ಬಡ ಫ್ಯಾಮಿಲಿಯಿಂದ ಬಂದವರು. ನಮಗೆ ನಮ್ಮ ತಾತನ ಆಸ್ತಿ ಅಂದರೆ ಬರೀ 2 ಎಕರೆ ಆಸ್ತಿನ ಇದು ಮಾಡೋದು, ಒಳಗಡೆ ಕೊಟ್ಟಿದ್ದು ನಮ್ಮ ತಂದೆಗೆ. ಅದರಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮ ತಂದೆ. 5 ಮಕ್ಕಳನ್ನು ಓದಿಸಿ ಬೆಳೆಸಿ ನೋಡೋದಕ್ಕೆ. ಮತ್ತು ಅದೇ ರೀತಿ ನಮ್ಮ ಅಕ್ಕಂದಿರನ್ನ 10th ಮಾತ್ರ ಓದಿಸೋದಕ್ಕೆ ಸಾಧ್ಯ ಇತ್ತು ನಮ್ಮ ತಂದೆಗೆ. ನಾನು ಒಬ್ಬನೇ 10th ಮುಗಿಸ್ಕೊಂಡು ಮುಂದೆ ಓದಿದ್ದು. ಆನಂತರ ನಾನು ಒಂದು ಸಣ್ಣ ಪುಟ್ಟ ಕೆಲಸ ಹಾಗೆ ಮಾಡಿಕೊಂಡು ಓದೋಕ್ಕೆ ಪ್ರಯತ್ನ ಮಾಡಿದೆ. ಆನಂತರ ನನ್ನ ತಮ್ಮನೂ ಕೂಡ ಓದೋ ಕಡೆ ಗಮನ ಹರಿಸಿದೆ. ಅವನು ಕೂಡ ಈಗ MCom ಮುಗಿಸಿ ಅವನು ಕೂಡ ಮದುವೆ ಆಗಿದ್ದಾನೆ. ಅವನು ಕೃಷಿಲಿ ತೊಡಗಿಸ್ಕೊಂಡಿದ್ದಾನೆ. ನಾನು ಕೂಡ LIC ಏಜೆಂಟಾಗಿ ಒಂದು 12 ವರ್ಷ ಸರ್ವಿಸ್ ಮಾಡಿದ್ದೀನಿ. ಒಂದು ಒಳ್ಳೆಯ ಸರ್ವಿಸು ಕೊಟ್ಟಿದ್ದೀನಿ, ಒಳ್ಳೆಯ ZM ಆಗಿದ್ದೀನಿ, ಮತ್ತು ಅನೇಕ ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿದ್ದೀನಿ. ಅನೇಕ ಊರಿನಲ್ಲಿ ಅನೇಕ ಪಾಲಿಸಿಗಳನ್ನು ಕಟ್ಟುವ ಮೂಲಕ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸೇವೆಯನ್ನು ಮಾಡ್ತಾಯಿದ್ದೀನಿ ಅಂತ ನಾನು ತುಂಬ ಹೇಳಬೇಕು. ಓಕೆ ಸರ್. ಸರ್, ತಾವು ನಿಮ್ಮ ಬಾಲ್ಯದ ದಿನಗಳನ್ನು ಸ್ವಲ್ಪ ನೆನೆಸ್ಕೊತೀವಿ. 1ರಿಂದ 5ನೇ ತರಗತಿ ತನಕ ಓದಿದ್ದು ಸರ್? 1ರಿಂದ 5ನೇ ತರಗತಿ ಅಂತ ನಮ್ಮ ಮಾದಾಪುರದಲ್ಲಿ ಓದಿದ್ದು ಸರ್. ಮಾದಾಪುರ ಸರ್ಕಾರಿ ಶಾಲೆಯಲ್ಲಿ? ಸರ್ಕಾರಿ ಶಾಲೆಯಲ್ಲಿ ಓದಿದ್ದು. ಆ ದಿನಗಳಿಗೆ ಆ ದಿನಗಳು ತುಂಬ ಚೆನ್ನಾಗಿತ್ತು ಸರ್. ನೆನಪಿಲ್ಲ? ಹೌದು ಸರ್. 1 to 7 ಗಂಟೆ
ನಾವು ನಮ್ಮ ಊರಿನ ಸರ್ಕಾರಿ ಶಾಲೆಯಲ್ಲೇ ಓದಿದ್ದು ನಾನು. ಅಲ್ಲಿ ನನಗೆ 5ನೇ ತರಗತಿ ಬರೋವರೆಗೂ ಕೂಡ ಏನೂ ಅಷ್ಟೇನು ತಿಳುವಳಿಕೆ ಇರಲಿಲ್ಲ. 5ರಿಂದ ನಾನು ತುಂಬ ನಾನೇ ಬಿಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದೆ. ಆವತ್ತಿನ ಕಾಲದಲ್ಲಿ ನಾನು ಲೀಡರ್ಶಿಪ್ ಆಗಿ ಹೊರ ಹೊರಟೆ. ಎಲ್ಲ ಶಿಕ್ಷಕರು ನನ್ನನ್ನು ಗುರುತಿಸ್ತಾ ಇದ್ರು. ನೀನೇನೋ ಆಯ್ಕೆ ಕಣಪ್ಪ, ಏನೋ ಒಂದು ನಿನ್ನಲ್ಲಿ ಆ ಸ್ಕಿಲ್ ಇದೆ ಅಂತ ಹೇಳಿ ಗುರುತಿಸ್ತರು. ಇವತ್ತು ಕೂಡ ಮೇಡಮ್ ಮತ್ತು ಅಂಬಿಕಾ ಮೇಡಮ್ ಅವರು ಇವಾಗಲೂ ಕೂಡ ಮೇಡಮ್ ಆಗಿದ್ದಾರೆ. ಇವಾಗ ಕೂಡ ನನ್ನನ್ನು ಎಲ್ಲಿ ಕಂಡ್ರು ಕೂಡ ಅಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ. ಅವರ ಒಂದು ಮೋಟಿವೇಶನ್ ನನ್ನನ್ನು ಈ ಒಂದು ರೂಟ್ಗೆ ಕರ್ಕೊಂಡ್ಬಂದಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ನಿಮಗೆ ನಾಯಕತ್ವ ಗುಣ ಮೊದಲಿಂದಲೇ ಬಂದ್ಬಿಟ್ಟಿದೆ. ಓಕೆ ಸರ್. ಸರ್ 6, 7 ಹೇಳಿದ್ರಿ. 8, 9, 10ನೇ ಕ್ಲಾಸ್ ಪ್ರೌಢ ಶಿಕ್ಷಣ ಏನು ಮಾಡಿ? ಪ್ರೌಢ ಶಿಕ್ಷಣವನ್ನು ನಾನು ನಮ್ಮ ಊರಿನಲ್ಲಿ ಆದ ಸರ್ಕಾರಿ ಶಾಲೆಯಲ್ಲೇ ಕೂಡ ಕಂಟಿನ್ಯೂ ಮಾಡಿದೆ ಸರ್. ಅಂದರೆ ಅಲ್ಲೂ ಕೂಡ ಅಚ್ಚುಮೆಚ್ಚಿನ ಒಬ್ಬ ಶಿಕ್ಷಕರಿಗೆ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿ ನಾನು ವರ್ಕ್ ಮಾಡಿದ್ದೆ ಸರ್. ಮೊದಲು ಬಂದ 8ನೇ ತರಗತಿಯಲ್ಲಿ ನಾನು ನಾಯಕತ್ವದ ಗುಣವನ್ನು ನಾನು ಅಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಮತ್ತೆ ಪುನಃ ಆ ವಿಚಾರಗಳನ್ನ ತಿಳ್ಕೊಂಡು ಮತ್ತೆ ಪುನಃ ಅಲ್ಲಿ ವಾತಾವರಣವನ್ನು ನೋಡಿಕೊಂಡು ಮತ್ತೆ 9 ಮತ್ತು 10ರಲ್ಲಿ ನಾನು ನಾಯಕತ್ವವನ್ನು ಗುಣವನ್ನು ಅಲ್ಲೂ ಕೂಡ ಅಳವಡಿಸ್ಕೊಂಡೆ. ಅಲ್ಲೂ ಕೂಡ ನಾನು ಲೀಡರ್ಶಿಪ್ ಆಗಿ ಬಿಟ್ಟಿದೆ. ಅಲ್ಲೂ ಕೂಡ ಅಲ್ಲಿ ಇರುವ ಮಾಸ್ಟರ್ಗಳು ಕೂಡ ಒಳ್ಳೆಯ ವಿದ್ಯಾರ್ಥಿಗಳು, ಏನೋ ಒಂದು ನನಗೆ ಗುಣ ಇದೆ, ಏನೋ ಒಂದು ಅಚೀವ್ಮೆಂಟ್ ಮಾಡ್ತಾನೆ ಅನ್ನೋ ಅಷ್ಟು ನನ್ನಲ್ಲಿ ಎಲ್ಲೇ ಯಾರೇ ಮಾಸ್ಟರ್ಗಳು ಕಂಡು ಯಾರೇ ಮೇಡಮ್ಗಳು ಕಂಡು ನನ್ನನ್ನು ಕರೆದು ಮಾತಾಡಿಸ್ತೀವಿ. ಕಾಲೇಜು ದಿನಗಳನ್ನು ನೆನೆಸ್ಕೊಳ್ಳೋದಾದ್ರೆ ಸರ್? ಕಾಲೇಜು ಅಂತಂದರೆ ನಾನು HD ಕೋಟೆ ಟೌನಲ್ಲಿ ನಾನು ಮಾಡಿದೆ ಸರ್. ನಮ್ಮ ಊರಿನ ಅದು ತಾಲೂಕು ಆದ್ದರಿಂದ ನಮ್ಮಲ್ಲಿ ಆರ್ಥಿಕ ಪರಿಸ್ಥಿತಿ ಮೊದಲೇ ಹೇಳಿದೆ ನಾನು, ನಮ್ಮಲ್ಲಿ ಆರ್ಥಿಕ ಪರಿಸ್ಥಿತಿ ಇಲ್ಲ. ಅದರಿಂದ ನನ್ನ ತಂದೆ ಜೂನಿಯರ್ ಕಾಲೇಜಿಗೆ ನನ್ನನ್ನು ಅಡ್ಮಿಷನ್ ಮಾಡಿದ್ರು. ಆವಾಗ ಜೂನಿಯರ್ ಕಾಲೇಜಿಗೆ ಹಣವನ್ನು ಕಟ್ಟುವಷ್ಟು ನಮ್ಮ ತಂದೆ ಹತ್ರ ಇರಲಿಲ್ಲ ಸರ್. ಅದರಿಂದ ನಾನು ಸರ್ಕಾರಿ ಕಾಲೇಜಿನ ಆಯ್ಕೆ ಮಾಡಿಕೊಂಡೆ. ಆ ಸರ್ಕಾರಿ ಕಾಲೇಜಿಗೂ ಕೂಡ ಆಯ್ಕೆ ಮಾಡಿಕೊಂಡ ಮೇಲೆ ಅಲ್ಲಿ 500 ರೂಪಾಯಿ ಫೀಸ್ ಆಗ್ತದೆ. ನಾನು ಕಾಮರ್ಸ್ ತಗೊಂಡೆ ಸರ್. ಆ ಕಾಮರ್ಸ್ಗೆ 500 ರೂಪಾಯಿ ಆಗ್ತದೆ. 500 ರೂಪಾಯಿನೂ ಕೂಡ ನನ್ನ ತಂದೆ ಹತ್ರ ಕಟ್ಟಕ್ಕಾಗಲಿಲ್ಲ. ಆವಾಗ ನಮ್ಮ ಓದೂರು ನಮ್ಮ ಚಿಕ್ಕಪ್ಪ ಇದ್ದಾರೆ, ಅವರು ಅವರ ಮಗನ ಸೇರಿಸಿದ್ರು. ಅವರು ಅವತ್ತು 500 ರೂಪಾಯಿನ ಕಟ್ಟಿ ನನ್ನನ್ನು PUCಗೆ ಸೇರಿಸಿದ್ರು. ನೋಡಿ ಸ್ನೇಹಿತರೆ, ಇವತ್ತಿನ ದಿನ ಇವರು 500-600 ಜನದ ಕೈಲಿ LICನ ಕಟ್ಟಿಸ್ತಾ ಇದ್ದಾರೆ. ಬಟ್ ಇಂದೊಂದು ದಿನ ಇವರ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ನೋಡಿ ಯಾವ ರೀತಿ ಇತ್ತು ಹೀಗೆ ಅಂತೇಳಿ. ಪ್ರತಿಯೊಬ್ಬರು ಕೂಡ ಈ ದಿನ ನಾವು ಕಷ್ಟಪಟ್ಟು ಮೇಲೆ ಬಂದರೆ ನಾಳೆ ದಿನ ನಮಗೆ ಒಳ್ಳೆ ಸುಖ ಸಿಗುತ್ತೆ ಅನ್ನೋದು ನಿಮ್ಮ ಭಾವನೆ. ಓಕೆ ಸರ್. ಹಾಗೆ ನಿಮಗೆ ಬೆಸ್ಟ್ ಫ್ರೆಂಡ್ ಅಂತ ಯಾರು ಇದ್ರ ಸರ್ ಹೈಸ್ಕೂಲಲ್ಲಿ? ಬೆಸ್ಟ್ ಫ್ರೆಂಡ್ ಅಂತಂದರೆ ನಮಗೆ ಪ್ರವೀಣ್ ಅಂತ ಒಬ್ಬ ಇದ್ದ ಸರ್. ಓಕೆ, ಬೆಸ್ಟ್ ಫ್ರೆಂಡ್ ಸರ್. ಈಗಲೂ ಕಾಂಟ್ಯಾಕ್ಟ್ ಇದ್ದಾರಾ ಸರ್? ಈಗ ಕಾಂಟ್ಯಾಕ್ಟ್ ಇಲ್ಲ ಸರ್, ಅವನು ತೀರೋಗ್ಬಿಟ್ಟಿದ್ದಾರೆ. ಬಟ್ ಅವನಿಗೆ ಒಂದು ವಿಷಾದವನ್ನು ಸಲ್ಲಿಸ್ತೀನಿ. ಬಟ್ ಅವನು ತುಂಬ ಬೆಸ್ಟ್ ಫ್ರೆಂಡ್ ಅಂದರೆ ಅಷ್ಟೊಂದು ಬೆಸ್ಟ್ ಫ್ರೆಂಡ್. ನಾನು 1ರಿಂದ 10th ಕೂಡ ನಾವು ಒಬ್ರಿಗೊಬ್ಬರು ಬಿಟ್ಟಿರಲಿಲ್ಲ. ಅವನು 10th ಮುಗಿತೆ ITI ಸೆಲೆಕ್ಟ್ ಮಾಡ್ಕೊಂಡ, ನಾನು PUC ಸೆಲೆಕ್ಟ್ ಮಾಡ್ಕೊಂಡೆ. ಬಟ್ ITI ಮುಗಿಸ್ಕೊಂಡು ಅವನು ಕಂಪ್ನಿಗೆ ಸೇರ್ಕೊಂಡ. ಯಾವುದೋ ಒಂದು ಆರ್ಥಿಕ ಪರಿಸ್ಥಿತಿಯೋ ಅಥವಾ ಇನ್ಯಾವುದೋ ವಿಚಾರದಲ್ಲಿ ಅವನು ಸೂಸೈಡ್ ಅಟೆಂಪ್ಟ್ ಮಾಡಿದೆ ಸರ್. ಅವತ್ತಿನ ತುಂಬ ಬೇಜಾರು ಮಾಡ್ಕೊಳ್ತೀನಿ ಸರ್. ಯಾಕೆಂದರೆ ನೆನಪಿಸಿ ಏನಂದರೆ ಸ್ನೇಹಿತರೆ ನೋಡಿ, ಅವರ ಸ್ನೇಹಿತರನ್ನ, ಪ್ರೌಢ ಶಿಕ್ಷಣದ ಸ್ನೇಹಿತರನ್ನ ಇವತ್ತು ನೆನೆಸ್ಕೋತಾ ಇದ್ದಾರೆ, ಖುಷಿ ಆಗುತ್ತೆ. ಸಾರಿ. ಮತ್ತೆ ಈಗ ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು ಸರ್? ಇವಾಗ ನಮ್ಮ ಬೆಸ್ಟ್ ಫ್ರೆಂಡ್ ಅಂತಂದರೆ ನಮ್ಮ ಕೊಲಿಕ್ ಆಗಿರ್ಬೋದು ಅಥವಾ ಅಕ್ಕಪಕ್ಕದ ಒಂದು ಬಾರಿಸಿದಾರ ಆಗಿರ್ಬೋದು, ಅದನ್ನು ನಾವು ಫ್ರೆಂಡ್ ಅಂತೇ ನೋಡ್ತೀವಿ ಸರ್. ಬೆಸ್ಟ್ ಫ್ರೆಂಡ್ ಅಂತ ಅನ್ನೋದ್ರೆ ಈಗ ಬೆಸ್ಟ್ ಫ್ರೆಂಡ್ ಅಂದರೆ ನಮ್ಮ ವೈಫ್ ಅಂತ ಹೇಳ್ಕೊಬೋದು. ಯಾಕೆ ನಮ್ಮ ವೈಫ್ ಅಂತ ಹೇಳ್ತೀನಿ ಅಂದರೆ ಪ್ರತಿಯೊಂದು ಹಂತದಲ್ಲೂ ತಿದ್ದಿದವರು. ಅಂದರೆ ನಾನು ಸಂಪಾದನೆ ಮಾಡ್ತಾ ಇದ್ದೆ ಅಷ್ಟೇ, ಅದನ್ನು ಉಳಿಸುವಂಥ ಮನಸ್ಥಿತಿ ನಾನು ಎಲ್ಲರಿಗೂ ಹೇಳ್ತೀನಿ, ಉಳಿತಾಯ ಮಾಡಿ ಅಂತ ಹೇಳ್ತೀನಿ. ಬಟ್ ನಾನೇ ಉಳಿತಾಯ ಮಾಡ್ತೇನೆ. ಆ ಉಳಿತಾಯದ ಮನೋಭಾವನೆಯನ್ನ ತುಂಬಿ ನೀವು ಕೂಡ ಉಳಿತಾಯ ಮಾಡಿ, ನೀವು ಕೂಡ ಫ್ಯೂಚರ್ ಇದೆ ಅಂತಂದ್ರೆ 100 ಜನರ ಫ್ಯೂಚರ್ನ ನಾನು ನೋಡೋದು, ನಮ್ಮ ಫ್ಯೂಚರ್ನು ಕೂಡ ನಾನು ಅದನ್ನ ಸರಿದಾರಿಗೆ ತಂದು ಆ ಫ್ಯೂಚರ್ ನಿಮಗೂ ಇದೆ, ನಿಮಗೂ ಕೂಡ ಉಪಯೋಗ ಇದೆ, ಮಕ್ಕಳು ಇದ್ದಾರೆ, ನಿಮ್ಮ ಫ್ಯೂಚರ್ ಕೂಡ ಚೆನ್ನಾಗಿ ನೋಡ್ತೀವಿ. ಆ ಒಂದು ಹಂತದಲ್ಲಿ ಈಗ ಆರ್ಥಿಕ ಪರಿಸ್ಥಿತಿಯಲ್ಲಿ ಈಗ ಎಷ್ಟು ಸುಧಾರಣೆ ಆಗಿದೆ ಅಂದರೆ ಆ ಕಾರಣ ಅವ್ರ ಮೋಟಿವೇಶನ್ ತಂದ್ಬೋದು. ಸರ್, ತಂದೆ ತಾಯಿ ಪ್ರೀತಿಯ ಬಗ್ಗೆ ನೀವು ಹೇಳೋದಾದ್ರೆ? ತಂದೆ ತಾಯಿ ಪ್ರೀತಿ ನಮಗೆ ಸಿಗ್ತಾ ಇತ್ತು, ತುಂಬ ಚೆನ್ನಾಗಿ ನೋಡ್ಕೋತಾರೆ. ಬಟ್ ನಾನು ಹೇಳ್ದಂಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ನಮ್ಮ ತಂದೆ ತಾಯಿಗಳು ತುಂಬ ಇದ್ದಿದ್ದು, ಆ ಹಂತದಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸ್ನೇಹಿತರು ಹೇಳ್ದಂಗೆ ಸ್ನೇಹಿತರು ಸಹ ನನಗೆ ಸಪೋರ್ಟ್ ಮಾಡಿ, ನನ್ನ ಎಲ್ಲ ಹಂತದಲ್ಲೂ ಕೂಡ ನನಗೆ ಒಳ್ಳೆಯ ಸ್ನೇಹಿತರು ಸಿಕ್ತು. ಆ ಒಳ್ಳೆಯ ಸ್ನೇಹಿತರು ನನ್ನನ್ನು ಈ ಒಂದು ಲೆವೆಲ್ಗೆ ಬೆಳೆಸಿದ್ದಾರೆ. ಅಂದರೆ ನನಗೆ ಆ ಆಯ್ಕೆ ಮಾಡಲು ನಮ್ಮ ಒಳ್ಳೆಯ ಸ್ನೇಹಿತರನ್ನ ಆಯ್ಕೆ ಮಾಡ್ಕೊಂಡ್ರೆ ನಾನು ಜೀವನದಲ್ಲಿ ಈ ರೇಂಜ್ಗೆ ನಾನು ಕುತ್ಕೊಂಡು ಮಾತಾಡೋಕ್ಕಾಗ್ತದೆ. ಅಂದರೆ ಆಲ್ಮೋಸ್ಟ್ ನಮಗೆ ಫ್ರೆಂಡ್ಸ್ಗಳು ಯಾರೇ ಬಿಟ್ಟು
ಹುಡುಗಿ ಆಗ್ಬೋದು ಹುಡುಗ ಆಗ್ಬೋದು ಪ್ರತಿಯೊಂದು ಹಂತದಲ್ಲೂ ಕೂಡ ಸ್ನೇಹಿತರು ನನ್ನನ್ನು ಬೆಂಬಲವಾಗಿತ್ತು ಸರ್. ಅವರು ಒಳ್ಳೆಯ ಸ್ನೇಹಿತರಾಗಿ ನನ್ನ ಇರೋದ್ರಿಂದ ನಾನು ಇವತ್ತು ಒಳ್ಳೆಯ ವ್ಯಕ್ತಿಯಾಗಿ ತಗೊಂಡಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಅಂದರೆ ಬೆಸ್ಟ್ ಫ್ರೆಂಡ್ ಅಂದರೆ LICಲಿ ನೀವು ZM ಆಗಿದ್ದೀರಾ. ಈಗ ಅನ್ನಿಸ್ತಾರೆ ಸರ್ ಕೆಲಸಕ್ಕೆ ಸೇರಿದಾಗ ಮೊದಲ ದಿನಗಳು ಹೇಗಿತ್ತು, ಇವತ್ತಿನ ದಿನ ಹೇಗಿದೆ? ಸರ್ ನಾನು LICಗೆ ಸೇರ್ಕೋಬೇಕಾದ್ರೆ ಬೇರೆ ಕಡೆನೇ ಆರ್ಥಿಕ ಪರಿಸ್ಥಿತಿ ಸರ್. ನಾನು ಓದುವಾಗಲೇ ಡಿಗ್ರಿ ಓದುವಾಗಲೇ ನಾನು LIC ಏಜೆಂಟ್ ಆದೆ. ನಾನು LIC ಏಜೆಂಟ್ ಆದಮೇಲೆ ನಾನು ಡಿಗ್ರಿ ಮತ್ತು BEd ಮುಗಿಸ್ಕೊಂಡು ಇವತ್ತು ವರ್ಕ್ ಮಾಡ್ತಿದ್ದೀನಿ. ಆ LICಯಲ್ಲಿ ಬಂದಂಥ ಹಣ ಸರ್. ನಾನು ನಮ್ಮ ಮನೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಒಂದು ಚೇರ್ ಕೂಡ ಇರಲಿಲ್ಲ ಸರ್. ಪರಿಸ್ಥಿತಿ 2005ರಲ್ಲೂ ನಾನು ತುಂಬ ಪರಿಸ್ಥಿತಿಯನ್ನು ಎದುರಿಸ್ತಿದ್ದು. ನಾವು ಬಂದವರಿಗೆ ಒಬ್ಬ ಅತಿಥಿಗಳಿಗೆ ಬಂದಾಗ ಚಾಪೆಗಳ ಆಸ್ತಿ ನಾವು ಕೊಡಿಸೋದಕ್ಕೆ ನಾನು ನೋಡಿದ್ದೆ ಸರ್. ಅದೇ ನಾನು ಆವಾಗ ಅನಿಸ್ತಿದ್ದೆ. ಆಗ ನಮಗೆ ಆರ್ಥಿಕ ಪರಿಸ್ಥಿತಿ ನಾವು ಕೂಡ ನಮ್ಮ ಟಿವಿ ನೋಡಬೇಕು, LED ಟಿವಿ ನೋಡಬೇಕು, ಸೋಫಾ ಸೆಟ್ ಕಟ್ಕೋಬೇಕು, ನಾವು ಕೂಡ ಒಂದು ಒಳ್ಳೆ ಮನೆ ಕಟ್ಕೋಬೇಕು ಅಂತ ಒಂದು ಆಸೆ ಇರುತ್ತೆ, ಎಲ್ಲರಿಗೂ ಇದ್ದೇ ಇರುತ್ತೆ. ಬಟ್ ಆ ಆಸೆ ನನಗೂ ಇತ್ತು. ಬಟ್ ಆ ಆಸೆಗೆ ನಾನು ರೀಚ್ ಆಗ್ತೀನಿ ಅಂತ ಅಂದ್ಬಿಡ್ತೀನಿ. ಯಾವಾಗ ನಾನು LIC ಏಜೆಂಟ್ ಆದರೆ ಅಲ್ಲಿವರೆಗೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗಳು ಇವಾಗಲೂ ಕೂಡ ಸರ್ ಒಂದು ಒಳ್ಳೆಯ ಮನೆ, ಒಳ್ಳೆಯ ಪರಿಸರ ಎಲ್ಲವನ್ನು ಕೂಡ ಇವಾಗಲೂ ಕೂಡ ನಮ್ಮ ತಂದೆ ತಾಯಿಗಳಿಗೆ ಇರಬೇಕು ಅಂತ ಒಂದು ಮನೆಯನ್ನೇ ಕಟ್ಕೊಳ್ತೀವಿ ಸರ್. ನಾನು ಮನೆ ಕಟ್ಕೊಳ್ತೀನಿ, ಬಟ್ ನಮ್ಮ ತಂದೆ ತಾಯಿಗಳು ಚೆನ್ನಾಗಿರ್ಬೇಕು, ನಾವು ವೃದ್ಧಾಪ್ಯ ವೇತನ ಜೀವನವನ್ನು ಚೆನ್ನಾಗಿ ಕಲಿಬೇಕು ಅಂತ ಅವ್ರು ಇರಬೇಕು ಅಂತ ಒಂದು ಮನೆಯನ್ನೇ ಕಟ್ಕೊಳ್ಳೋದಕ್ಕೆ ಮುಂದಾಗಿದೆ ಸರ್. ನೋಡಿ ಸ್ನೇಹಿತರೆ, ತಂದೆ ತಾಯಿ ಅವರು ದೇವರು ಅಂತ ಕಣ್ಣು ಕಾಣಂತ ದೇವರುಗಳು ಅಂತ ಹೇಳ್ತೀವಿ. ಅಂಥವ್ರಿಗೆ ಮನೆ ಕಟ್ಸ್ಕೊಡ್ತೀನಿ, ಇನ್ನೂ ಕನಸುಗಳು ನೂರಾರು ಕನಸಿದೆ, ಅವ್ರು ಆಗ ನೋಡ್ಕೋಬೇಕು ಈಗ ನೋಡ್ಕೋಬೇಕು ಅಂತ ಸ್ನೇಹಿತರು ಆಸೆ ಪಡ್ತಾ ಇದ್ದಾರೆ. ಅವರಿಗೆ ನಮ್ಮ ವೀಕ್ಷಕರಿಂದ ಚಪ್ಪಾಳೆ ಸರ್. ಹಾಗೆ ಸರ್, ಈಗ ನಿಮ್ಗೆ ಹಣಕಾಸಿನ ತೊಂದರೆ ಇದೆ ಅಂತ ಮೊದಲೇನಿದೆ, ಈಗ ಹೇಗಿದೆ ಸರ್? ಪರವಾಗಿ ಚೇತರಿಸ್ಕೊಂಡಿದೆ, ಈಗ ತುಂಬ ಚೆನ್ನಾಗಿದೆ ಸರ್. ಹಣಕಾಸಿನ ಪರಿಸ್ಥಿತಿಯಲ್ಲಿ ತುಂಬ ಚೆನ್ನಾಗಿದೆ. ಇವತ್ತು 25ರಿಂದ 30 ಸಾವಿರವರೆಗೂ ಕೂಡ ನಾವು LICಲಿ ನಾನು ಹಣವನ್ನು ತಗೋತೀನಿ. ಪ್ರತಿ ತಿಂಗಳು ಕೂಡ ಅಷ್ಟು ಅಮೌಂಟ್ ನನಗೆ ಬರ್ತಾ ಇದೆ. ಅದೇ ರೀತಿ ನಾನು ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಕೆಲಸವನ್ನು ಕೂಡ ಮಾಡ್ತೀನಿ. ಅದರಲ್ಲೂ ಕೂಡ ಹಣವನ್ನು ನಾನು ಪಡ್ಕೊಳ್ತಾ ಇದ್ದೀನಿ. ಮತ್ತು ಕೃಷಿ ಮಾಡ್ತೀನಿ. ಆ ಕೃಷಿಯಲ್ಲೂ ಕೂಡ ಹಣ ನಮಗೆ ಸಿಗುತ್ತೆ. ಅದರಿಂದ ನಮಗೆ ನೋಡಿದ್ರೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿದೆ. ಓಕೆ ಸರ್, ಒಳ್ಳೆಯದಾಗಲಿ ಸರ್. ಇಷ್ಟೊತ್ತು ನಿಮ್ಮ ಬಾಲ್ಯದ ದಿನಗಳನ್ನು ನೆನೆಸಿದೆ, ಹಣಕಾಸು ಬಗ್ಗೆನೇ ಮಾತಾಡಿದ್ವಿ, ಆರ್ಥಿಕ ಪರಿಸ್ಥಿತಿ ಬಗ್ಗೆ. ಸರ್, ನಿಮಗೆ ಆಗಲೇ ಒಂದು ಮಾತಾಡಿದ್ರಿ, ಬೆನ್ನೆಲುಬಾಗಿ ನಿಂತಿರೋರು ನನ್ನ ಹೆಂಡತಿ ಅಂತೇಳಿ ಹೇಳಿದ್ರಿ. ಎಸ್ ಸರ್, ನಿಮ್ಮ ಮೇಡಮ್ ಹೆಸರು ಹೇಳ್ಕೋಬೋದಾ? ಹೌದು ಸರ್, ಭಾವನ ಅಂತ. ಜಕ್ಕಳ್ಳಿ ಮೂಲತಃ. 2015ರಲ್ಲಿ ಮದುವೆ ಆಗಿದೆ. ಈಗ 10 ವರ್ಷ ಆಗಿದೆ ಮದುವೆಯಾಗಿ. 2 ಮಕ್ಕಳಿದ್ದಾರೆ. 2 ಮಕ್ಕಳು ಅಂದರೆ ಒಂದು ಪ್ರಥಮ್ ಮತ್ತೆ ಪ್ರೀತಮ್ ಅಂತ ಹೇಳಿ 2 ಗಂಡು ಮಕ್ಕಳೇ. ತುಂಬ ಚೆನ್ನಾಗಿದೆ ಸರ್. ಫ್ಯಾಮಿಲಿ ಅಂದರೆ ಹೆಲ್ತಿ ಫ್ಯಾಮಿಲಿ, ಉತ್ತಮವಾದ ಸುಧಾರಣೆ ಒಂದು ಜೀವನ ಚೆನ್ನಾಗಿದೆ. ನಾನು ಒಂದು ಮಾದರಿಯಾಗಿ ಬದುಕಬೇಕು ಅಂತ ಇಷ್ಟಪಡ್ತೀನಿ ಸರ್. ಊರಲ್ಲಾಗ್ಬೋದು, ಒಂದು ತಾಲೂಕಲ್ಲಾಗ್ಬೋದು, ನಾವಿರೋ ಪರಿಸರದಲ್ಲಾಗ್ಬೋದು, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮತ್ತು ನಮ್ಮ ಅಕ್ಕಪಕ್ಕದಲ್ಲಿ ಮಾದರಿಯಾಗಿ ಬದುಕಬೇಕು. ಈಗ ಇರಬೇಕು ಕಣೋ, ಒಬ್ಬ ವ್ಯಕ್ತಿ ಆದರೆ ಈ ರೀತಿ ಬೆಳಿಬೇಕು, ಈ ರೀತಿ ಇರಬೇಕು ಅನ್ನೋದನ್ನ ನನ್ನ ಮನದ ಇಟ್ಕೊಂಡು ಹೀಗೆ ಮಾದರಿಯಾಗಿ ಬದುಕೋಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ ಸರ್, ಹಾಗೇನೆ ನಿಮಗೆ ಹೈಸ್ಕೂಲ್ ಅಥವಾ ಕಾಲೇಜು ದಿನಗಳಲ್ಲಿ ನಿಮಗೆ ಅಥವಾ ನಿಮ್ಮ ಮೇಲೆ ಯಾರಿಗಾದ್ರೂ ಕ್ರಶ್ ಆಗಿರೋದು ಉಂಟಾ? ನನಗೆ ಅಂದರೆ ನಾನು ತಮಾಷೆ ಅಲ್ಲ, ಹೆಸರುಗಳು ಬೇಡ ಇಲ್ಲ. ಆಗ ನನಗೆ ಕ್ರಿಸ್ ಆಗಿತ್ತು ಸರ್. ಒಂದು ನಿಮಿಷ ಸ್ನೇಹಿತರೆ, ಈ ಪ್ರಶ್ನೆ ಏನಕ್ಕೆ ಕೇಳಿದೆ ಅಂತಂದ್ರೆ, ನೋಡಿ, ಇಷ್ಟು ಸಮಯ ಅವರ ಮುಖದಲ್ಲಿ ನಾವು ಬೇಸರವನ್ನೇ ನೋಡ್ಕೊಂಡ್ ಬಂದ್ವಿ. ಯಾಕೆಂದ್ರೆ ಅವ್ರು ಆಡಿದಂಥ ಮಾತುಗಳು ಗೊತ್ತಾಗ್ಬಿಡುತ್ತೆ ಮುಖ ನೋಡೋದಾಗ್ಲಿ. ಅದಕ್ಕೆ ಈಗ ನೋಡೋಣ, ಸ್ವಲ್ಪ ಫನ್ ಮಾಡೋಣ. ಸರ್, ಕ್ರಶ್ ಆಗಿದ್ದುಂಟಾ? ಕ್ರಿಸ್ ಆಗಿತ್ತು ಸರ್. ಓಕೆ, ಹೇಗಿತ್ತು ಸರ್ ಆ ದಿನಗಳು? ಹೇಗಿತ್ತು ಸರ್ ಆ ದಿನಗಳು? ಅಂದರೆ ನಾವು ಲವ್ ಅಂತ ಹೇಳೋಕ್ಕಾಗಿಲ್ಲ, ಕ್ರಿಸ್ ಇದ್ದೇ ಇರುತ್ತೆ. ಆ ಕ್ರಿಸ್ಗಳು ನಮ್ಗೆ ಎಲ್ಲೆಲ್ಲಿಗೂ ತಗೊಂಡು ಹೋಗ್ತೇವೆ. ಅದು ನಿಮ್ಮ ಮೇಲಾಗಿದ್ದ ಅಥವಾ ನಿಮ್ಗಾಗಿದ್ದ? ಇಲ್ಲ ಸರ್, ನಾನು ಬೇರೆ ಹುಡುಗಿ ಮೇಲೆ ಆಗಿದ್ದೆ ಸರ್. ನಿಮ್ಗಾಗಿದ್ದು? ಓಕೆ, ಅವರು ಈಗ ಆರಾಮಿದ್ದಾರೆ ಸರ್? ಸರ್. ಓಕೆ ಸರ್, ಹೆಸರುಗಳು ಬೇಡ, ಯಾಕಂದ್ರೆ ಅದು ವ್ಯತಿರಿಕ್ತಗಳಾಗುತ್ತೆ. ಸರ್, ಈಗ ನೀವು ಕೋಟೆಯಲ್ಲಿದ್ದೀರಾ, ಕೋಟೆ ತಾಲೂಕಲ್ಲಿ. ಕೋಟೆ ಜೊತೆಗಿನ ನಿಮ್ಮ ನಂಟು ಯಾವ ರೀತಿ ಇದೆ ಸರ್? ಸರ್, ಕೋಟೆ ಅಂತಂದರೆ ಇದು ಹಿಂದುಳಿದ ಪ್ರದೇಶ ಅಂತ ಹೇಳ್ತೇವೆ. ನಾನು LIC ಇಂಟರ್ವ್ಯೂಗೆ ಹೋಗಿದಾಗ ಅಲ್ಲಿ ಕೇಳಿದ್ರು ಯಾವ ತಾಲೂಕು ಅಂತ. ನಾನು ಕೋಟೆ ತಾಲೂಕು ಅಂತ ಹೇಳಿದಾಗ, ಸರ್ ಕೋಟೆ ತಾಲೂಕಲ್ಲಿ ಹಿಂದುಳಿದ ಪ್ರದೇಶ ಅಂತಾರೆ, ಅಲ್ಲಿ ನೀವು LIC ಏಜೆಂಟಾಗಿ ವರ್ಕ್ ಮಾಡ್ತಾಯಿದ್ದೀರಿ, ಅಲ್ಲಿ ಜನ ಕಟ್ತಾರ, ನಿಮ್ಮ ಮಾತ್ರ ಅರ್ಥೈಸ್ಕೊಳ್ತಾರ, ಅಲ್ಲಿನ ಅವರು ಪಾಲಿಸಿ ಕೊಡ್ತಾರ ಅಂತ ಹೇಳ್ತೀವಿ ಸರ್. ಅಂದರೆ ಸರ್, ಹಿಂದುಳಿದ ತಾಲೂಕು ಅಂತ ನಮ್ಗೆ ಹಿಂದುಳಿದಕ್ಕೆ ಬಿಟ್ಕೊಡೋಕ್ಕಾಗಲ್ಲ, ಅದನ್ನು ಮುಂದುವರೆದ ತಾಲೂಕು ಅಂತ ಮಾಡ್ಬೇಕಲ್ವಾ. ಅದಕ್ಕೋಸ್ಕರ ನಾವು ಪೈಸವನ್ನು ಹಣವನ್ನು ಉಳಿತಾಯ ಮಾಡುವ ಮನೋಭಾವನೆಯನ್ನು ಬೆಳೆಸಬೇಕು. ಇಲ್ಲಿ ಕೋಟೆ ತಾಲೂಕು ಆಗ ಆ ಕೋಟೆ ಜನಕ್ಕೂ ಕೂಡ ಆ ಒಂದು ಆಸೆ, ಆಕಾಂಕ್ಷೆಗಳು ಎಲ್ಲ ಇರ್ತವೆ. ಅದನ್ನು ನಾವು
ಅಲ್ಲಿ ಹೋಗಿ ಆ ಒಂದು ಎಲ್ ಐ ಸಿ ಬಗ್ಗೆ ಮಾತಾಡಿದಾಗ ಅವ್ರು ಕಟ್ತಾರೆ ಅಂತ ಹೇಳಿ ಆ ತಾಲೂಕಲ್ಲಿ ನೀಟಾಗಿ ವರ್ಕ್ ಮಾಡ್ತೀವಿ. ಇವಾಗಲೂ ಕೂಡ ಸರ್ ನಾವು ಕೊಟ್ಟತರ ಜನ ನಾವು ಹಿಂದುಳಿದ ಜನ ಅಂತ ಹೇಳೋಕ್ಕಾಗಿಲ್ಲ. ಬಟ್ ಅವರಲ್ಲೂ ಕೂಡ ಕೌಶಲ್ಯತೆಗಳಿವೆ, ಅವರಲ್ಲೂ ಕೂಡ ಮನೋಭಾವನೆಗಳು ಮಿತಾದ ಮನೋಭಾವನೆಗಳಿವೆ ನೋಡ್ತಿದ್ದೀರಾ. ತುಂಬ ಫಾರ್ವರ್ಡ್ ಆಗಿದ್ದಾರೆ. ಅಂದರೆ ಆರ್ಥಿಕವಾಗಿ ಕೊಟ್ಟತರ ಮುಂದುವರೆದೇ ಇರ್ಬೋದು ಒಂದು, ಆದರೆ ಮನಸ್ಸು ಅಲ್ಲಿರೋ ಜನ ಫಾರ್ವರ್ಡ್ ಆಗಿದ್ದಾರೆ ಸರ್. ಹೌದು. ಪರವಾಗಿಲ್ಲ ಈಗ ಕೆಲಸವನ್ನು ಎಲ್ಲಿ ಎಲ್ಲಿ ಮಾಡಿದ್ದೀರಿ ಸರ್? ಯಾವ್ಯಾವ ಜಾಗದಲ್ಲಿ ಮಾಡಿದ್ದೀರಾ ಸರ್. ಕೋಟೆ ತಾಲೂಕು ಇಲ್ಲ, ಕೋಟೆ ತಾಲೂಕು ಎಲ್ಲೆಲ್ಲಿ ಎಷ್ಟು ಇದೆ ಕೋಟೆ ತಾಲೂಕು ಮೈಸೂರು ಡಿಸ್ಟಿಕ್ ಎಲ್ಲ ಕೂಡ ನಾನು ಮಾಡಿದ್ದೀನಿ ಸರ್. ಮತ್ತೆ ಮುಂದಿನ ದಿನಗಳ ಬಗ್ಗೆ ಏನಾದ್ರು ಯೋಜನೆ ಇಟ್ಕೊಂಡಿದ್ದೀರಾ? ನಾನು ನೆಕ್ಸ್ಟ್ ಅದು ಮಾಡಬೇಕು ಅದನ್ನ ನಾನು ಮುಂದಿನ ಜೀವನಗಳಲ್ಲಿ ನನಗೆ ಒಂದು ಆಸೆ ಇದೆ ಸರ್. ನಾನೀಗ ಎಲ್ ಐ ಸಿ ಅಂತಂದರೆ ಒಂದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಮಾಡುವಂಥ ಒಂದು ಕೆಲಸ. ಅಂದರೆ ಒಂದು ಸಮಾಜವನ್ನು ತಿದ್ದುವಂಥ ಕೆಲಸ, ಸಮಾಜದಲ್ಲಿ ಒಂದು ಪೂರಕವಾಗಿ ಮಾಡುವಂಥ ಕೆಲಸ. ನಾವು ಬೆಳಿಬೇಕು, ಸಮಾಜವನ್ನು ಕೂಡ ಬೆಳೆಸಬೇಕು ಅನ್ನೋ ಕೆಲಸ. ಅಂದರೆ ಈಗ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ನಾವು ಎಲ್ ಐ ಸಿಲಿ ನಾವು ಏನು ಹೂಡಿಕೆ ಮಾಡಬೇಕು ಅಥವಾ ನಾವು ಇಲ್ಲಿ ಕೆಲಸಕ್ಕೆ ಸೇರಬೇಕು ಅಂದರೆ ಅವ್ರುಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಸಾವಿರಕ್ಕೆ ನಾನು ತುಂಬೂರದಿಂದ ಹೇಗೆಂದರೆ ಅವರು ಕೂಡ ಎಲ್ ಐ ಸಿ ಏಜೆಂಟ್ ಆಗ್ಬೋದು ಸರ್. ಅವರು ಕೂಡ ಎಲ್ ಐ ಸಿ ಏಜೆಂಟ್ ಆಗಬೇಕು ಅಂತ ಬಂದರೆ ನಾನು ಕೂಡ ಅಲ್ಲಿ ಹೋಗಿ ಎಕ್ಸಾಮ್ ಮಾಡಿಸಿ ಅವರು ಕೂಡ ಎಲ್ ಐ ಸಿ ಏಜೆಂಟ್ ಆಗಿ ಪ್ರಯತ್ನ ಮಾಡ್ತೀನಿ. ಆ ರೀತಿ ಇದೆ. ಇಲ್ಲ ಅಂದರೆ ಸರ್ ಒಂದು ಪಾಲಿಸಿ ಕೊಡಬೇಕು ಅಂತ ಬಂದರೆ, ಅವ್ರೊಂದು ಪಾಲಿಸಿ ತಗೋಬೇಕು ಅಂತ ಬಂದರೆ ಅವರು ಒಂದು ಒಳ್ಳೆ ಗೈಡೆನ್ಸ್ ಕೊಟ್ಟು ಒಂದು ಒಳ್ಳೆಯ ಪ್ಲ್ಯಾನನ್ನು ಕೊಟ್ಟು ಅವರು ನಾಳೆ ದಿನ 10 ವರ್ಷ 15 ವರ್ಷ 20 ವರ್ಷ ಆದಮೇಲೆ ಆ ಚಂದ್ರು ಅವರು ಒಬ್ಬರು ಮಾಡಿಸಿದ್ರು ಎಲ್ ಐ ಸಿನ. ಆ ದುಡ್ಡು ಇವತ್ತು ನನ್ನ ಕೈ ಸೇರಿದೆ, ಆ ದುಡ್ಡಲ್ಲಿ ನನ್ನ ಲೈಫು ಈ ಥರ ಸಾಗ್ತಾ ಇದೆ ಅಂತ ಅನ್ಸ್ಕೊಂಡು ಆ ರೇಂಜಿಗೆ ನಾನು ಥಿಂಕ್ ಮಾಡ್ತೀನಿ ಸರ್. ಈಗ ನಿಮಗೆ ಒಪ್ಪಿಗೆ ಇದ್ದರೆ ನಿಮಗೆ ಎಷ್ಟು ವಯಸ್ಸು ಅಂತ ತಿಳ್ಕೊಬೋದಾ ಸರ್? ನನಗೆ ಈಗ 29 ತುಂಬಿ ಯಾಕೆಂದ್ರೆ ಕೇಳಬಾರ್ದು, ಆದ್ರೂ ವೈಯಕ್ತಿಕವಾಗಿ ಕೇಳಿದ್ದೀನಿ. 80 ಇಸ್ವಿ ಸರ್. ಆದ್ದರಿಂದ ನಾನು ಸರ್ ಈಗ ನೀವು ಬೇಸಿಕಲಿ ಈಗ ಝೆಡ್ ಅಂತ ಹೇಳಿದ್ರಲ್ಲ, ಅಲ್ಲಿಂದನೇ ಹುಡುಕ್ ಸ್ಟಾರ್ಟ್ ಮಾಡಿದ್ದ ಅಥವಾ ಕೆಳ ಹಂತದಿಂದ ಹೋದ್ರಾ ಕೆಲಸ? ನೀವು ನೇರವಾಗಿ ಝೆಡ್ ಮಾತ್ರ? ಇಲ್ಲ ಸರ್, ನಾನು ಎಡಿಟ್ ಆಗಿ ಆನಂತರ ನಾವು ಇಷ್ಟು ಇದಿರುತ್ತೆ ಸರ್ ಟಾರ್ಗೆಟ್ ಅನ್ನು ರೀಚ್ ಮಾಡಿದಾಗ ಅವರು ಸನ್ಮಾನ ಮಾಡಿ ಮತ್ತೆ ಪುನಃ ಇನ್ನಷ್ಟು ಪೋಸ್ಟಿಂಗ್ ಕಳಿಸ್ತಾರೆ. ಅಂದ್ರೆ ಪ್ರಶಸ್ತಿಗಳು ಸಿಕ್ಕಿದ್ದಾವೆ ಅಂತ? ತುಂಬಾ ಪ್ರಶಸ್ತಿಗಳು ಸಿಕ್ಕಿದ್ದಾವೆ. 2013ರಲ್ಲಿ ಒಂದು ಪ್ರಶಸ್ತಿ ಸಿಕ್ತು ಸರ್, ಒಂದು ಬೆಳೆ ಕೊಟ್ಟಿದ್ದಾರೆ. ಅದು ಆನರ್ 75 ಪಾಲಿಸಿಗಳನ್ನ ಮಾಡಿಸಿದೆ. 75 ಪಾಲಿಸಿ ಆದ್ಮೇಲೆ ಟಾರ್ಗೆಟ್ ಅದು 12 ಇರೋದು, ನಾನು 75 ಪಾಲಿಸಿಗಳನ್ನ ಮಾಡಿಸಿದ್ದೆ. ಅದರಿಂದ ಒಂದು ಶೀಲ್ಡ್ ಕೊಟ್ಟಿದ್ದಾರೆ ಸರ್. ಅದನ್ನು ನಾನು ಮೊದಲನೇ ಪ್ರಶಸ್ತಿ. ಅದನ್ನ ಯಾರು ನನ್ನ ಮೋಟಿವೇಶನ್ ಮಾಡಿ ನನ್ನ ಮಾಡಿದ್ರು ಕೆಲಸಕ್ಕೆ ಸೇರಿಸಿದ್ರು, ಅವ್ರ ಕೈಯಲ್ಲಿ ನಾನು ಇಸ್ಕೊಳ್ಳೋಕೆ ಪ್ರಯತ್ನ ಮಾಡಿದೆ. ಅವರು ನಾನು ಬಾಲ್ಯದಲ್ಲಿ ಅಂದರೆ ನಾನು ಬಿ ಎಡ್ ಮಾಡುವಾಗ ಅವರು ಮೇಡಮ್ ಇದ್ದರು, ಅವ್ರ ಮನೇಲೇ ಕರ್ಕೊಂಡೋಗಿ ನಾನು ಓದಿಸಿದ್ರು, ಬಿ ಎಡ್ ಮಾಡಿಸಿದ್ರು. ಆಗ ಅವರು ಏಜೆಂಟ್ ಆಗಬೇಕು, ನಿನ್ನ ಆರ್ಥಿಕ ಪರಿಸ್ಥಿತಿ ಇದೆ ಅಂತ ಹೇಳಿ ಆ ಎಲ್ ಐ ಸಿ ಏಜೆಂಟ್ನ ಕೊಡಿಸ್ಕೊಟ್ಟು ಅದರಿಂದ ಅವ್ರ ಕಡೆಯಿಂದ ನಾನು. ನಿಮ್ಮದು ವಿದ್ಯಾಭ್ಯಾಸ ಏನಾಗಿದೆ? ಏನು ಓದಿದ್ದೀರಾ? MA B.Ed. MA B.Ed. ಆರಾಮಾಗಿ ಟೀಚರ್ ಆಗೋಗುತ್ತಲ್ಲ ಸರ್? ನಾವು ಟೀಚರ್ ಮಾಡಿದ್ವಿ ಅಂತಂದರೆ ಹೇಗೆ ಅಂತಂದರೆ ಯಾವ ರೀತಿ ಅಂತಂದರೆ ನಾವು ಟೀಚರ್ ಆಗಬೇಕು ಒಂದು ಉದ್ದೇಶ ಇದೆ. ಬಟ್ ಆದರೂ ಕೂಡ ನಾವು ಏನು ಮಾಡಿದ್ವಿ ಅಂದರೆ ನಾವು ಎಲ್ ಐ ಸಿಯಲ್ಲಿ ಬೆಳಿಬೇಕು ಅನ್ನೋ ಆಸೆ ಸರ್. ಅದೇ ಆ ರೀತಿ ಅಂದರೆ ಮುಂದೆ ಫ್ಯೂಚರ್ ಇದೆಯಾ ಸರ್? ಜೀವನ ಇದೆಯಾ? ಓಕೆ ಇದೆ ಸರ್. ಓಕೆ ಓಕೆ. ಈಗ ಮುಂದಿನ ದಿನಗಳ ಬಗ್ಗೆ ಹಂಚ್ಕೊಂಡ್ರಿ ಸರ್. ನೀವು ಯಾರಿಗಾದ್ರೂ ಸಾರಿ ಕೇಳಬೇಕು ಅಂತಿದ್ರೆ ಯಾರಿಗೆ ಕೇಳ್ತೀರಾ ಸರ್? ನಿಮ್ಮ ಜೀವನದಲ್ಲಿ ಇಂಥವ್ರು ಸಾರಿ ಕೇಳಬೇಕಿತ್ತು, ಆ ದಿನಗಳು ಮಿಸ್ ಆದವು, ಈ ಮೂಲಕ ಏನಾದ್ರು ಕೇಳ್ತೀನಿ ಅಂದರೆ ಯಾರಿಗೆ ಕೇಳ್ತೀರಾ ಸರ್? ಸಾರಿ ಕೇಳಬೇಕು ಅಂತ ನನಗೆ ಯಾರೂ ಅನಿಸ್ತಾ ಇಲ್ಲ. ಯಾಕೆಂದರೆ ಆ ರೀತಿಯ ಪರ್ಸನ್ಸ್ಗಳು ನನಗೆ ಇಲ್ಲ. ಸಾರಿ ಯಾಕೆ ಕೇಳಬೇಕು ಅಂತ ನನಗೆ ಗೊತ್ತಾಯ್ತು. ಅಂದರೆ ತಪ್ಪು ಮಾಡಿಲ್ಲ, ತಪ್ಪು ಮಾಡೋರು ತಂಡೆ ಹೋಗಲ್ಲ ಅಂತ ಹೇಳ್ತೀನಿ. ನಾನು ಯಾರಿಗೂ ಸಾರಿ ಕೇಳುವಂಥದ್ದು ಸರ್. ಪಟಾಪಟ್ ಅಂತ ಒಂದು 4 ಕ್ವಶನ್ ಕೇಳ್ತೀನಿ, ನೀವು ನೇರವಾಗಿ ಉತ್ತರವನ್ನು ಕೊಡಬೇಕಾಗುತ್ತೆ ಸರ್. ನಿಮಗೆ ಫೇವ್ರೆಟ್ ಫುಡ್? ಫುಡ್ಡು ಇಡ್ಲಿ ಸರ್. ಫೇವ್ರೆಟ್ ಪ್ಲೇಸ್? ಮೈಸೂರು ಪ್ಲೇಸ್ ಸರ್. ಫೇವ್ರೆಟ್ ಹೀರೋ ಸರ್? ಹೀರೋ ಸಲೀಮ್ ಸರ್. ಫೇವ್ರೆಟ್ ಹೀರೋಯಿನ್? ಹೀರೋಯಿನ್ ಅಂತಂದರೆ ನಮಗೆ ಬಂದಿಲ್ಲ ಸರ್. ಹಾಂ. ಫೇವ್ರೆಟ್ ಪ್ಲೇಸು ಮೈಸೂರು ಅಂತ ಹೇಳಿದ್ರಿ, ಮೈಸೂರಲ್ಲಿ ಯಾವ ಪ್ಲೇಸ್ ಸರ್? ಸರ್ ಮೈಸೂರಲ್ಲಿ ತುಂಬ ಪ್ಲೇಸಸ್ ಇದೆ ಸರ್. ಅದರಲ್ಲೂ ಚಾಮುಂಡಿ ಬೆಟ್ಟ ಆಗಿರ್ಬೋದು, ಅರಮನೆ ಆಗಿರ್ಬೋದು, ಅಥವಾ ಸುತ್ತಮುತ್ತಲಿನ ಒಂದು ತಾಣಗಳು ತುಂಬ ಚೆನ್ನಾಗಿದೆ ಸರ್. ಅಂದರೆ ಮೈಸೂರು ಪ್ಲೇಸ್ ತುಂಬ ಇಷ್ಟ ಸರ್. ಫೇವ್ರೆಟ್ ಕ್ರಶ್ ಸರ್? ಕ್ರಶ್ ಅಂತಂದರೆ ನಾವು ಅದನ್ನು ಇಲ್ಲ ಜಾಸ್ತಿ ಯೋಚನೆ ಮಾಡಿ, ಯಾಕಂದ್ರೆ ಮೇಡಮ್ ಅವ್ರು ನೋಡ್ತಾ ಇರ್ತಾರೆ. ಯಾವತ್ತಾದ್ರೂ ನೋಡಿದ್ರೆ ಮೇಡಮ್ ಅವರು ಆಮೇಲೆ ತಪ್ಪು ತಿಳ್ಕೊಬೋದು. ಮೇಡಮ್ ಅಂತ ಹೇಳಿ ಕ್ರಶ್ ಆಗಿದ್ದಾರೆ ಈಗ ಮೇಡಮ್ ಅವರು ಅಂದರೆ ವೈಫ್. ಅವ್ರು ಅದೇ ಕ್ರಶ್ ಅಂದರೆ ಆಳಿತೆ ಅಂದರೆ ಅವ್ರ ಮೇಡಮ್ ಆಗಿ. ಇನ್ನು ಬೇರೆ ಥರ ಅಂದರೆ ಯಾವ ಬೇರೆ ಅಂದರೆ ನಾನು ಕ್ರಶ್ ಅಂತ ತಕ್ಷಣ ಅಂದರೆ ನಮ್ಮ ವೈಫ್ ಹೇಳ್ಬೇಕು, ನಾನು ಲವ್ ಮ್ಯಾರೇಜ್ ಆಗಿದ್ದು. ಲವ್ ಮಾಡೇ ಬಂದದ್ದು, ಬಟ್ ಅವಳ ಮೇಲೆ ಕ್ರಶ್ ಆಗಿದ್ದು. ಓಕೆ ಸ್ನೇಹಿತರೆ, ಇಲ್ಲಿ ತನಕ ಚಂದ್ರು ಅಂತೇಳಿ LIC ಏಜೆಂಟ್ BM ಆಗಿದ್ದಾರೆ. ಸೊ ಅವ್ರ ಜೊತೆ ಇಷ್ಟು ಸಮಯ ಮಾತಾಡಿದೆ.
ಸರ್, ತಮ್ಮ ಇಂಥ ಬಿಗುವಿನ ಸಮಯದಲ್ಲೂ ಕೂಡ ಬಿಡುವು ಮಾಡಿಕೊಂಡು ನನ್ನ ಚಾನಲ್ಗೆ ಸಂದರ್ಶನ ಕೊಟ್ಟಿದ್ದಕ್ಕೆ ಮತ್ತು ನನ್ನ ಕರೆಸಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು.